ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲೇ ಅರ್ಧಕ್ಕರ್ಧ ಬೆಂಗಳೂರು ನಿನ್ನೆ ರಾತ್ರಿ ಸುರಿದಂತಹ ಮಳೆಯಿಂದ ಮುಳುಗಡೆಯಾಗಿದೆ. ಸಾಲು ಸಾಲು ಸಮಸ್ಯೆಗಳು ಸೃಷ್ಟಿಯಾಗಿವೆ. ಇನ್ನು ತಣಿಸಂದ್ರದಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ. MS ರಾಮಯ್ಯ ನಾರ್ತ್ ಸಿಟಿ ರಸ್ತೆಗಳು ಸಂಪೂರ್ಣವಾಗಿ ಮಳೆ ನೀರಿನಿಂದ ಜಲಾವೃತವಾಗಿದೆ. ಮುಳುಗಿದಾವೆ ಬೈಕುಗಳು, ಕಾರುಗಳು. ಜನ ಬಾಯಿ ಬಡ್ಕೊಳ್ಬೇಕಾದಂತಹ ಪರಿಸ್ಥಿತಿ. ರಣಮಳೆಗೆ ತಣಿಸಂದ್ರ ಥರಥರನೆ ನಡುಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದೇ ಒಂದು ಮಳೆ ಏನೆಲ್ಲ ಅವಾಂತರಗಳನ್ನು ಸೃಷ್ಟಿ ಮಾಡಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ನೋಡಿ, ನೀರು ನಿಂತಲ್ಲಿಯೇ ನಿಂತಿದೆ, ಹೋಗೋದಕ್ಕೆ ಜಾಗನೇ ಇಲ್ಲ. ಒಂದು ಚರಂಡಿ ಕ್ಲೀನ್ ಮಾಡಬೇಕು, ಅದು ಆಗ್ತಿಲ್ಲ. ಮತ್ತೊಂದು ಮೊದಲೇನೆ ಎಚ್ಚರಿಕೆ ವಹಿಸಬೇಕಿತ್ತು, ಅದು ಅಧಿಕಾರಿಗಳ ಕಡೆಯಿಂದ ಆಗಿಲ್ಲ. ಅದರ ಪರಿಣಾಮ ಈಗ ಜನ ಅನುಭವಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಒಂದು ಕಡೆ ನಿಂತ ನೀರಿನಲ್ಲಿಯೇ ವಾಹನಗಳು ಸಂಚಾರವನ್ನು ಮಾಡ್ತಾ ಇದ್ದಾವೆ. ಮತ್ತೊಂದು ಕಡೆ ಇಡೀ ಏರಿಯಾವೇ ಮಳೆ ನೀರಿನಿಂದ ಮುಳುಗಡೆ ಆಗಿರುವಂಥದ್ದು. ತಣಿಸಂದ್ರ ಈಗ ನಡುಗಡ್ಡೆಯ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಜನ ಒಳಗೂ ಬರೋದಕ್ಕಾಗ್ತಾ ಇಲ್ಲ, ಹೊರಗೂ ಹೋಗೋದಕ್ಕಾಗ್ತಾ ಇಲ್ಲ. ಮನೆಯಲ್ಲಿಯೇ ಅವರು ಇರಬೇಕಾದಂತಹ ಪರಿಸ್ಥಿತಿ, ಅಲ್ಲೂ ಕೂಡ ನೆಮ್ಮದಿ ಇಲ್ಲದಂತಾಗಿದೆ. ಈ ರೀತಿ ಮಳೆ ಬಂದು ನಿಂತು ಆ ನೀರನ್ನು ತೆರವುಗೊಳಿಸಿದ ಮೇಲೆ ಮತ್ತೆ ರೋಗ ರುಜಿನಗಳ ಕಾಟ ಬೇರೆ. ರಾತ್ರಿಯ ಮಳೆಯಿಂದಾಗಿ ಸಂಪೂರ್ಣವಾಗಿ ಮನೆಗಳಿಗೆ ನೀರು ನುಗ್ಗಿದೆ. ಮನೆಯಿಂದ ಹೊರಗಡೆ ಬರೋದಕ್ಕೂ ಕೂಡ ಆಗ್ತಾ ಇಲ್ಲ. ಈಗಾಗಲೇ ಬೈಕ್ಗಳು ಕೂಡ ಮುಳುಗಡೆ ಆಗಿದ್ದಾವೆ. ಸೊ ಗಮನಿಸ್ತಾ ಇದ್ರಿ ಆ ದೃಶ್ಯವನ್ನ. ಓರ್ವ ಮಹಿಳೆಯಲ್ಲಿ ಮನೆಯಿಂದ ಹೊರಗಡೆ ಬರ್ತಾ ಇದ್ದಾರೆ ಆ ಮಹಿಳೆ. ಸೊ ಈಗ ನೋಡಿ, ಬರ್ಲಿಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ. ಸೊ ಕೆಲಸಗಳಿಗೆ ಅಥವಾ ಬೇರೆ ಬೇರೆ ಏನಾದರೂ ಹಾಲು ಈ ಥರದ್ದೆಲ್ಲ ತಂದ್ಕೊಳ್ಳಿಕ್ಕೂ ಕೂಡ ರಸ್ತೆಗೆ ಬರಬೇಕು ಅಂದ್ರೂ ಕೂಡ ಸಮಸ್ಯೆ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ನೀರು ಕೂಡ ನಿಂತ್ಕೊಂಡಿದೆ. ಜೊತೆಗೆ ವೆಹಿಕಲ್ಸ್ಗಳ ಸಂಚಾರ ಕೂಡ ಆಗೋದಿಲ್ಲ, ಅಷ್ಟರ ಮಟ್ಟಿಗೆ ಸಮಸ್ಯೆ ಆಗ್ತಾ ಇದೆ. ಬಹುಶಃ ನಿನ್ನೆ ರಾತ್ರಿಯ ಮಳೆಯಿಂದಾಗಿ ಒಂದು ರೀತಿಯಲ್ಲಿ ಆತಂಕಕ್ಕೂ ಕೂಡ ಒಳಗಾಗಿದ್ದಾರೆ. ನಿನ್ನೆ ರಾತ್ರಿ ಸಂಪೂರ್ಣವಾಗಿ ಈ ಬೈಕ್ಗಳೆಲ್ಲವೂ ಕೂಡ ಮುಳುಗಡೆ ಆಗಿದ್ವು. ಸೊ ಮತ್ತೆ ಈಗ ನೀರನ್ನು ತೆರವು ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ಹಾಗಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಪಾಪ ಅಲ್ಲಿ ನೋಡಿ, ಅವ್ರ ಮಹಿಳೆ ಈಗ ಆಟೋ ಒಂದು ಬರ್ತಾ ಇದೆ, ಅದನ್ನ ಕಾಯ್ತಾ ಇದ್ದಾರೆ. ಜೊತೆಗೆ ಹೊರಗಡೆ ಬರೋದಕ್ಕೂ ಕೂಡ ಆಗೋದಿಲ್ಲ. ಕಂಪ್ಲೀಟ್ ಆಗಿ ಇಷ್ಟೆಲ್ಲ ದೊಡ್ಡ ಅವಾಂತರ ಆದರೂ ಕೂಡ ಸಂಬಂಧಪಟ್ಟಂತಹ BBMP ಅಧಿಕಾರಿಗಳು ಈವರೆಗೂ ಕೂಡ ಸ್ಥಳಕ್ಕೆ ಬರಲಿಲ್ಲ ಅನ್ನುವಂತಹ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಈಗ ನೋಡಿ, ಈಗ ಆಟೋವನ್ನ ಕೇಳುವಂಥ ಪ್ರಮೇಯ ಕೂಡ ಬರ್ತಾ ಇದೆ. ಬಹುಶಃ ಈ ರೀತಿಯ ಸಮಸ್ಯೆಗಳು ಕೇವಲ ಒಂದು ಬಾರಿ ಅಲ್ಲ, ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲೂ ಕೂಡ ಹೀಗೆ ಆಗೋದು. ಮೇಡಮ್, ಎಷ್ಟು ಸಮಸ್ಯೆ ಆಗ್ತಾ ಇದೆ? ಮನೆಯಿಂದ ಹೊರಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ತುಂಬಾ ಕಷ್ಟ ಸರ್, ಹೋಗಕ್ಕೆ ಬರಕ್ಕೆ ಕಷ್ಟ, ಏನ್ ಮಾಡಕ್ ಆಗೋದಿಲ್ಲ. ರಾತ್ರಿ ಎಲ್ಲ ತುಂಬಾ ಇತ್ತಾ ನೀರು? ಹೌದು ಸರ್, ತುಂಬಾ ಇತ್ತು. ಬಹುಶಃ ಗಮನಿಸ್ತಾ ಇದ್ರಿ, ಇಲ್ಲಿ ಕಾರುಗಳನ್ನ, ಟೂ ವೀಲರ್ಗಳನ್ನ ಎಲ್ಲವನ್ನ ಕೂಡ ಪಾರ್ಕಿಂಗ್ ಮಾಡಲಾಗಿದೆ. ಅಂತೋಳ ಬೈಕ್ಗಳು ಇಲ್ಲಿ ನೋಡ್ತಾ ಇದ್ರಿ, ಇದೆಲ್ಲವೂ ಕೂಡ ಬೈಕ್ಗಳು ಮುಳುಗಡೆ ಆಗಿದ್ವು. ಈಗ ಒಂದು ಹಂತಕ್ಕೆ ನೀರು ಕಡಿಮೆ ಆಗ್ತಾ ಇದೆ. ಆದರೆ ಒಂದಿಷ್ಟು ತಗ್ಗು ಪ್ರದೇಶಗಳಲ್ಲಿ ಎಲ್ಲಿ ನೀರು ನಿಂತಿದೆ ಅದೇ ಭಾಗದಲ್ಲಿ ಹಾಗೆ ನಿಂತ್ಕೊಂಡಿದೆ. ಸೊ ಒಂದು ಸ್ವಲ್ಪ ಇಳಿಜಾರಿ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ನೀರು ಕೂಡ ಫ್ಲೋ ಆಗ್ತಾ ಇದೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಒಂದು ವಿದ್ಯುತ್ ಕಂಬ ಇದೆ. ಸೊ ಇಲ್ಲಿ ಏನಾದರೂ ಶಾರ್ಟ್ ಸರ್ಕ್ಯೂಟ್ ಆಯಿತು ಅಂತ ಹೇಳಿದರೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಅವಾಂತರಗಳಾಗುವಂಥ ಸಾಧ್ಯತೆಗಳಿದ್ದಾವೆ. ಸೊ ಆ ರೀತಿಯಲ್ಲಿ ಇಲ್ಲಿ ನೀರು ಆವರಿಸ್ಕೊಳ್ತಾ ಇದೆ. ನೋಡಿ, ಈಗ ಒಬ್ಬರು ಇಲ್ಲಿಂದ ಹೋಗಲಿಕ್ಕೆ ಆಗೋದಿಲ್ಲ. ಸೊ ಅನಿವಾರ್ಯವಾಗಿ ಆಟೋವನ್ನು ಬುಕ್ ಮಾಡಿಕೊಂಡು ಇಲ್ಲಿ ಮನೆಯಿಂದ ಇಲ್ಲಿಗ ಕೆಲಸಗಳಿಗೆ ಹೋಗ್ತಾ ಇದ್ದಾರೆ. ಬಹುಶಃ ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಮೇಡಮ್, ಈ ಥರ ಮನೆಯಿಂದ ಹೊರಗಡೆ ಬರಲಿಕ್ಕೂ ಆಗ್ತಾ ಇಲ್ಲ. ಸರ್, ಪ್ರತಿ ವರ್ಷ ನಮ್ಗೆ ಇದೇ ಪಾಡು. ಮಳೆ ಜೋರಾಗಿ ಬಂದರೆ ಮನೆಯಿಂದ ಆಚೆ ಬರೋಕ್ಕಾಗಲ್ಲ, ನಾವು ಹೊರಗಡೆ ಹೋಗೋಕ್ಕಾಗಲ್ಲ, ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ. ಹೆಂಗೆ ಹೋಗ್ಬೇಕು ನಾವು? ಇದೇನಾದರೂ ವ್ಯವಸ್ಥೆ ಮಾಡಲೇಬೇಕು. ತುಂಬ ತೊಂದರೆ ಆಗಿಬಿಟ್ಟಿದೆ ನಮಗೆ. ನೈಟ್ ಎಲ್ಲ ಎಷ್ಟು ಸಫರ್ ಪಟ್ರಿ ಮೇಡಮ್? ಮನೆಯಿಂದ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ. ನೋಡಿ, ನಮ್ಮ ಗಾಡಿ ತೆಗಿಯೋಕ್ಕಾಗಲ್ಲ. ಇವಾಗ ನೋಡಿ, ಆಟೋ ಬುಕ್ ಮಾಡಿ ಹಿಂಗೆ ಹೋಗ್ಬೇಕಾಗ ಪರಿಸ್ಥಿತಿ ಬಂದು